ಓಪನ್ ಆಗಿ ಮಾತಾಡಕ್ಕೆ ಹೇಳಿ. ನಮ್ಮ ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಇದ್ದಾರೆ. ಇದನ್ನ ಆಗ್ಬಾರ್ದು ಅನ್ಯಾಯ. ಇದು ಚಾಲೆಂಜ್ ಮಾಡ್ತೀನಿ, ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು 2 ನಿಮಿಷದ ಕತೆ ಹೇಳಿದ್ದೀನ ಇಲ್ಲ ಇದರಿಂದ ಕದ್ದು ಕತೆ ಹೇಳಿದೀವ ಅಂತ ಇದು ಡಿಸೈಡ್ ಆಗ್ಬೇಕು. ಒರಿಜಿನಲ್ ಅವ್ರದ್ದು ಕತೆನ ನಮ್ಮ ಕತೆನ ಅಂತ ಇದು ಡಿಸೈಡ್ ಯಾಕೆಂದ್ರೆ ತುಂಬಾ ದೊಡ್ಡವರು ರಮೇಶ್ ಅರವಿಂದ್ ಸರ್ ಈಸ್ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ನಾನು ಕರೆಯಕ್ಕಾಗಲ್ಲ. ಆದ್ರೆ ನಿಮ್ಗೆಲ್ಲರಿಗೂ ಮೀಡಿಯಾದ ಬದ್ಧತೆ ಇದೆ. ಇದು ಒಬ್ಬ ರೈಟರ್ಗೆ ನ್ಯಾಯ ಸಿಗಬೇಕು ಅಂತ ನಿಮ್ಗೆಲ್ರಿಗೂ ಏನಾದ್ರು ಇತ್ತು ಅಂತಂದ್ರೆ ನಾಳೆ ರಮೇಶ್ ಅರವಿಂದ್ ಸರ್ನ ಕೇಳಿ, ಆಮೇಲೆ ಶರಣ್ ಸರ್ನ ಕೇಳಿ, ಆಕಾಶ್ ಶ್ರೀವಾಸ್ ಅವ್ರನ್ನ ಕೇಳಿ, ಮಹಾಂತೇಶ್ ಹಂದ್ರಾಳ್ ಅಂತ ಇವಾಗ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಸ್ಪಾರ್ಕ್ ಅಂತ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳಿ. ಇವ್ರಿಗೆಲ್ರಿಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಹೋಗಿ ಕತೆ ಹೇಳಿದೀವಿ. ನಿಮ್ಗೆಲ್ಲರಿಗೂ ಬದ್ಧತೆ ಇದೆ, ನೀವೆಲ್ಲರೂ ನಿಲ್ಬೇಕು ಒಬ್ಬ ರೈಟರ್ ಪರವಾಗಿ ಅಂತಂದ್ರೆ ಬನ್ನಿ ಇದನ್ನ ನಾವು ಹೋರಾಟ ಮಾಡೋಣ. ಇದು ಬಿಟ್ಬಿಟ್ಟು ಪರ್ಸನಲ್ ಆಗಿ ಗುರು ದೇಶಪಾಂಡೆ ಅವರು ಹಿಂಗಿದ್ರು ಅವರು ಇದು ಬಿಟ್ಬಿಡಿ. ಪರ್ಸನಲ್ ವಿಷಯಗಳನ್ನ ಬಿಟ್ಟು ಒಬ್ಬ ರೈಟ್ರು ಒಂದು ಸಿನಿಮಾ ಅಂತ ಹೋರಾಟ ಮಾಡೋದಾದ್ರೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಿ. ಅದನ್ನ ಬಿಟ್ಬಿಟ್ಟು ಗುರು ದೇಶಪಾಂಡೆಗೆ ಹಿಂಗ್ ಫ್ಲಾಶ್ ಬ್ಯಾಕ್ ಇದೆ, ಗುರು ದೇಶಪಾಂಡೆ ಜೊತೆ ಹಿಂಗ್ ಸೇರಕ್ಕಾಗುತ್ತೆ, ಈ ತರ ನಾಟಕಗಳೆಲ್ಲ ಮಾಡಬೇಡಿ. ಈ ತರ ನಾಟಕ ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಬೇಜಾನ್ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇದು ಬೇಡ ನನಗೆ. ನಾನು ಮಾಡಿದ್ದೀನಿ, ತುಂಬಾ ಏನು ತಪ್ಪುಗಳನ್ನ ಮಾಡಿದ್ದೀನಿ. ನಾನು ಇವತ್ತು ಮೀಡಿಯಾ ಎಲ್ಲರ ಮುಂದೆ ಹೇಳ್ತೀನಿ. ಈ ಮೂಲಕ ನಾನು ಅಜಯ್ ರಾವ್ ಅವರಿಗೆ ದಯವಿಟ್ಟು ಸಾರಿ ಹೇಳ್ತೀನಿ. ಅವತ್ತು ನಾನು ಕೆಲವು ಮಾತಾಡಬಾರ್ದಾಗಿತ್ತು, ಕೆಲವು ಪದಗಳ ಅವ್ರು ಮಾಡಿದ ತಪ್ಪೇ ಇದೆ, ಆದರೆ ನಾನು ಕೆಲವು ಪದಗಳನ್ನು ಬಳಸಬಾರ್ದಾಗಿತ್ತು. ಆದರೆ ಕೆಲವು ಪದಗಳನ್ನು ನಾನು ಬಳಸಿದ್ದೀನಿ. ನಿಜವಾಗ್ಲೂ ಅವರಿಗೆ ಅವತ್ತಿನ ದಿನದ ಸಾರಿ. ಆ್ಯಕ್ಚುಲಿ ಅಂದರೆ ಅವತ್ತು ನನಗೆ ಅಷ್ಟು ಮೆಚುರಿಟಿ ಇರಲಿಲ್ವಾ ಇಲ್ಲ ಅವತ್ತು ನನಗೆ ಇದು ಅಂತ ಗೊತ್ತಿಲ್ಲ. ಆದರೆ ದಯವಿಟ್ಟು ಅಜಯ್ ಅವರು ಇದನ್ನು ನೋಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ಬಿಕಾಸ್ ಯಾಕಂದರೆ ಆ ತಪ್ಪೇ ಅವತ್ತು ಅವ್ರು ಮಾಡಿದ್ದು ತಪ್ಪು. ಆದರೆ ಆ ಕೆಲವು ಪದ ಬಳಕೆಗಳನ್ನು ನಾನು ಮಾಡಬಾರ್ದಾಗಿತ್ತು, ಮಾಡಿದ್ದೆ. ಮನುಷ್ಯ ಹೋಗ್ತಾ 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 ಮೆಚುರಿಟಿ ಕಲಿತಾ ಹೋಗ್ಬೇಕು ಹೊರತು ಅವನು ಕೆಳಗಡೆ ಇಳಿತಾ ಹೋಗ್ಬಾರ್ದು. ಸಕ್ಸಸ್ ಫೇಲ್ಯೂರ್ ನಾನು ಆ ಕಾಲದಲ್ಲಿ 2013 ಪೀಕ್ ಸಕ್ಸಸ್ ನೋಡ್ಬಿಟ್ಟಿದ್ದೀವಿ. ಸಕ್ಸಸ್ ನೋಡದೆ ಏನು ಇಲ್ಲಿ ಬಂದು ಕೂತ್ಕೊಂಡಿಲ್ಲ, ನಾವೇನು ಮಾಡಿಲ್ಲ. ಆದರೆ ಮನುಷ್ಯ ಮೆಚೂರ್ಡ್ ಆಗ್ತಾ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಪರ್ಸನಲ್ ಟಾರ್ಗೆಟ್ ಮಾಡಿ ಅವನ ಫ್ರೆಂಡು ಮನೆ ಕರೀತಾರೆ, ಈ ಥರದನ್ನೆಲ್ಲ ನಾಟಕ ಮಾಡಬೇಡಿ. ಡಾರ್ಲಿಂಗ್ ಕೃಷ್ಣ ಅವರು ಇವತ್ತು ಹೇಳ್ತಾ ಇದ್ದೀನಿ, ನೀವು ನನ್ನ ಫ್ರೆಂಡೇ. ಯಾಕಂದರೆ 2013 ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ ಇದೆ ನನಗೆ. 2013 2020 ನೀವು ನನ್ನ ಹತ್ರ ದಿನಕ್ಕೆ 1 hour 1.5 hour ಮಾತಾಡದೆ ಮಲಗ್ತಾ ಇರಲಿಲ್ಲ ನೀವು. ಅದಾದಮೇಲೆ ನಿಮಗೆ ಸಕ್ಸಸ್ ಬಂತು, ನೀವು ಚೇಂಜ್ ಆದರೆ ನಾವು ಬೇಕಾದಾಗ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ವಿ. ನಾವು ನಿಮಗೆ ಸಾಕಷ್ಟು ಕಥೆಗಳನ್ನು ಹೇಳಿದ್ವಿ. ಅದೇನೋ ಒಟ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ. ಆದರೆ ನೀವು ಫ್ರೆಂಡ್ ಅಲ್ಲ ಅಂದರೆ ಆದರೆ ನೀವು ನನ್ನ ಫ್ರೆಂಡೇ. ಆದರೆ ಸಕ್ಸಸ್ ಬಂದಿದೆ ಅಂತ ಅಂದ ತಕ್ಷಣವೇ ಇಲ್ಲ ಫೇಲ್ಯೂರ್ ಬಂದಂದ ತಕ್ಷಣ ಒಬ್ಬನ ಫ್ರೆಂಡ್ನ ಬಿಡೋಷ್ಟು ನಾನು ಮನುಷ್ಯತ್ವ ಕಳ್ಕೊಂಡಿಲ್ಲ ಇನ್ನೂವರೆಗೂ. 27th ಚೇಂಬರಲ್ಲಿ ಕರೆದಿದ್ದಾರೆ. ಚೇಂಬರು ದೊಡ್ಡದು ನಮಗೆ, ಯಾಕಂದರೆ ನಮ್ಮ ಮದರ್ ಇದು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅವರು ಅಲ್ಲಿ ಯಾರು ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅಲ್ಲಿ ಬರಲಿ. ಇಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಅಂದರೆ ಲೀಗಲ್ ಆಗಿ ಫೈಟ್ ಮಾಡಕ್ಕೆ ನಾನು ಹೋದರೆ ಮುಗದೇ ಹೋಗ್ಬಿಡುತ್ತೆ. ಒಂದೇ ಒಂದು ಟಾಪಿಕ್ ಹೇಳ್ತೀನಿ ನಿಮಗೆ, ಬೇಡ ಬಿಡಿ ಇವಾಗ ನಿಮ್ಗೆಲ್ಲರಿಗೂ ಹೇಳಿ.